ಇಸ್ರೇಲ್ ಅಮೆರಿಕ ಯುದ್ಧ 34ನೇ ದಿನವೂ ಮುಂದುವರೆದಿದೆ. ಇದರ ಪರಿಣಾಮ ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಉಂಟಾಗಿದೆ. ಬೆಂಗಳೂರಿನ ಹಲವೆಡೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಗ್ಯಾಸ್ ಖಾಲಿಯಾಗಿ ಯಶವಂತಪುರದಿಂದ ಮತ್ತಿಕೆರೆಗೆ ಫಾತಿಮಾ ಎಂಬ ಮಹಿಳೆ ಆಟೋ ತಳ್ಕೊಂಡೇ ಬಂದಿದ್ದಾರೆ. ಈ ವೇಳೆ ಸರ್ಕಾರದ ವಿರುದ್ಧ ಮಹಿಳೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾವ ಕಡೆ ಹೋದ್ರೂ ಗ್ಯಾಸ್ ಇಲ್ಲ ಅಂತ ಹೇಳ್ತಾರೆ. ಮನೆ ಸಂಸಾರ ಹೇಗ್ ನಡೆಸೋದು? ಎಲ್ಲೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ವೋಟ್ ಕೇಳೋಕೆ ಬರ್ತಾರೆ, ಆದ್ರೆ ಈಗ ಯಾರು ನಮ್ಮ ಸಮಸ್ಯೆಯನ್ನ ಕೇಳ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಂದಿದ್ದೀವಿ, ತಳ್ಕೊಂಡು ಬಂದಿದ್ದೀವಿ. ರಾಮ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿನೂ ಗ್ಯಾಸ್ ಇಲ್ಲ ಅಂದ್ರು. ಈಗ ನಮ್ಮ ಮನೆದು ಸಂಸಾರ ಹೇಗೆ ನಡಿಬೇಕು? ನಮ್ದು ಇರೋದು ಒಂದು ಆಟೋ ಅಲ್ಲಿ, ನಾವು ಕಲೆಕ್ಷನ್ ಕೊಡ್ಬೇಕಲ್ಲ. 500-600 ರೂಪಾಯಿ ದುಡಿತೀವಿ, ಅದರಲ್ಲಿ ಕಲೆಕ್ಷನ್ 300-350 ರೂಪಾಯಿ ಕೊಡ್ತೀವಿ ನಾವು. ಮತ್ತೆ ಮನೆ ಸಂಸಾರ ಹೇಗೆ ನಡೆಯೋದು? ಎಜ್ಜಿ ಸತಂಗ ಮಕ್ಕಳಿಗೆ ಇದು ಮಾಡ್ಕೊಂಡಿರ್ತಾರೆ. ತಳ್ಕೊಂಡು ಬಂದಿದ್ದೀನಿ, ನಾನು ಹಿಂದೆ ತಳ್ಕೊಂಡು ಬಂದಿದ್ದೀನಿ. ಇನ್ನು ಕಲಾಸಿಪಾಳ್ಯದ ಆಟೋ ಎಲ್ಪಿಜಿ ಬಂಕ್ನಲ್ಲಿ ಗ್ಯಾಸ್ ಖಾಲಿಯಾದರೂ ಆಟೋ ಚಾಲಕರು ಗ್ಯಾಸ್ಗಾಗಿ ಕಾದು ನಿಂತಿದ್ದಾರೆ. ಬಂಕ್ನಲ್ಲಿ ಗ್ಯಾಸ್ ಇಲ್ಲ ಅಂತ ಮಾಲೀಕರು ಹೇಳಿದ್ರೂ ಕೇಳದೆ ಚಾಲಕರು ಗ್ಯಾಸ್ಗಾಗಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಗ್ಯಾಸ್ ಅಭಾವದಿಂದಾಗಿ ಜೀವನ್ ಭೀಮಾನಗರ ಬಂಕ್ನಲ್ಲೂ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಗ್ಯಾಸ್ಗಾಗಿ ರಸ್ತೆ ಎರಡೂ ಬದಿಯಲ್ಲಿ ಆಟೋಗಳು ಕ್ಯೂ ನಿಂತಿವೆ. ಇನ್ನು ಬೆಂಗಳೂರು ದಕ್ಷಿಣ ಭಾಗದಲ್ಲಿ 20ಕ್ಕೂ ಹೆಚ್ಚು ಆಟೋ ಎಲ್ಪಿಜಿ ಬಂಕ್ ಬಂದ್ ಆಗಿದೆ. ಬಂಕ್ ಮುಂದೆ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ ಖಾಲಿಯಾಗಿದೆ ಅಂದ್ರೂ ಕೂಡ ಆಟೋ ಚಾಲಕರು ಬಂಕ್ ಮುಂದೆಯೇ ಕಾದು ನಿಂತಿದ್ದಾರೆ. ಇತ್ತ ಬಳ್ಳಾರಿಯಲ್ಲಿ ಬಾಣಂತಿ ಹಾಗೂ ನವಜಾತ ಶಿಶುವನ್ನ ಕರೆತಂದಿದ್ದ ಆಟೋ ಚಾಲಕ ಗ್ಯಾಸ್ಗಾಗಿ ಪರದಾಡಿದ್ದಾರೆ. ಗ್ಯಾಸ್ ಇಲ್ಲದೆ 5-6 ಕಿಲೋಮೀಟರ್ ಆಟೋ ತಳ್ಕೊಂಡೇ ಬಂದಿದ್ದು ಗ್ಯಾಸ್ ಬಂಕ್ಗೆ ಬಂದಿದ್ದಾರೆ. ಆದರೆ ಇಲ್ಲಿಯೂ ಗ್ಯಾಸ್ ಸಿಗ್ತಿಲ್ಲ. ಬಾಣಂತಿಗೆ ಹೊಲಿಗೆ ಬಿಚ್ಚಿಸೋಕೆ ಹೋಗ್ತಿದ್ದೇವೆ, ಆದರೆ ಗ್ಯಾಸ್ ಇಲ್ಲದೆ ಸಮಸ್ಯೆ ಉಂಟಾಗಿದೆ ಅಂತ ಹೇಳಿದ್ರು. ಮೈಸೂರಲ್ಲೂ ಗ್ಯಾಸ್ ಅಭಾವ ತಲೆದೋರಿದೆ. ಆಟೋ ಗ್ಯಾಸ್ ದರ ಏರಿಕೆ ಆಗಿದೆ. ಮೊನ್ನೆವರೆಗೂ 1 ಕೆಜಿಗೆ 75 ರೂಪಾಯಿ ಇದ್ದ ಎಲ್ಪಿಜಿ ಗ್ಯಾಸ್ ಬೆಲೆ ಇವತ್ತು 90 ರೂಪಾಯಿಗೆ ಏರಿಕೆ ಆಗಿದೆ. ಅಷ್ಟು ಕೊಟ್ಟರೂ ಗ್ಯಾಸ್ ಸಿಗ್ತಾ ಇಲ್ಲ. ಜೀವನ ನಡೆಸೋದು ಹೇಗೆ ಅಂತ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. LPG ಗ್ಯಾಸ್ ಬರೋದಕ್ಕೆ ಅವಕಾಶ ಮಾಡಿಕೊಡಿ, ಅಷ್ಟೇ ಸಾಕು ನಮಗೆ. ಅದ್ರ ಬಗ್ಗೆ ನಾವು ಏನು ಹೇಳಲ್ಲ. ಆಚೆ ಕಡೆ ಏನಾಗ್ತಿದೋ ಅದು ನಮಗೆ ಬೇಡ. ನಮ್ಮ ಇಂಡಿಯಾದಲ್ಲಿ ಚೆನ್ನಾಗಿದೆ, ಅಷ್ಟೇ ಸಾಕು ನಮಗೆ ಗ್ಯಾಸ್ ಬರೋದಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಷ್ಟೇ. ಇಲ್ಲ, ಈಗ 90 ರೂಪಾಯಿ ರೈಟ್ ಹಂಗೆ ಏರ್ಸಲ್ಲ ಸಾರ್. ಹೊಟ್ಟೆ ಹೊಡಿತದೆ. ಬಂದ್ಬಿಟ್ಟು ನಾವು ದುಡ್ಡು ಕಮ್ಮಿ ಮಾಡ್ಕೋಬೇಕು. 3-4 ಬರ್ತದಂತ ನೋಡಿದ್ರೆ 1 ಲೀಟ್ರು ಬರಲ್ಲ. ಅಷ್ಟು ಕಮ್ಮಿ ಬರ್ತದೆ. ಗ್ಯಾಸು ಕಮ್ಮಿ ಬರ್ತದೆ. ಏನಂತ ಗೊತ್ತಾಗ್ತಲ್ಲ. ಕಷ್ಟ ಆಗ್ಬಿಟ್ಟು, ತುಂಬ ಕಷ್ಟ. ಅಯ್ಯೋ ದುಡಿಯೋದೇನು ಸರ್, ದುಡಿಯೋದು ಕಷ್ಟ ಆಗ್ಬಿಡ್ತದೆ. ಹೊಟ್ಟೆ ತಿನ್ನ ಕಷ್ಟ ಆಗ್ಬಿಡ್ತೀನಿ. ಗಾಡಿ ಸ್ವಾದ ಮಾಡ್ಬಿಟ್ಟು ಹಂಗಾಗ್ಬಿಟ್ಟಿತ್ತು ಸರ್. ಇಲ್ಲ ಸಿಗ್ತಾರೆ ನೋಡಿ ಇವಾಗ ಹೆಂಗೆ ಕಷ್ಟ ಆಗ್ಬಿಡ್ತಾನೆ ಗ್ಯಾಸ್ಗೆ. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಕೇವಲ ಒಂದೇ ಒಂದು ಎಲ್ಪಿಜಿ ಗ್ಯಾಸ್ ಬಂಕ್ ಇದೆ. ನಗರದ ಹೊರ ವಲಯದಲ್ಲಿರುವ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಆಟೋ ಹಾಗೂ ಬೈಕ್ಗಳ ಗ್ರಾಹಕರಿಗೆ ಟೆನ್ಷನ್ ಶುರುವಾಗಿದೆ. ಹುಬ್ಬಳ್ಳಿಯಲ್ಲೂ ಎಲ್ಪಿಜಿ ಮತ್ತು ಸಿಎನ್ಜಿ ಸೇರಿ 15 ಬಂಕ್ ಇದ್ದಾವೆ. ಕೇವಲ 4 ಬಂಕ್ಗಳಲ್ಲಿ ಮಾತ್ರ ಗ್ಯಾಸ್ ವಿತರಣೆ ಆಗ್ತಾ ಇದೆ. ಉಳಿದ ಗ್ಯಾಸ್ ಬಂಕ್ಗಳು ಬಂದ್ ಆಗಿದ್ದಾವೆ. ಹೇಗಾದ್ರೆ ಹೇಗೆ ಆಟೋ ನಡೆಸಬೇಕು ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಟೋಟ್ಲಿ ಎಲ್ಲ ಬಂದವ್ರಿ ಹುಬ್ಳಿದಾಗ. ಕಾಟಾಮರ ಗೀಟಾಮರ ಎಲ್ಲ ಬಂದದವು. ಎಲ್ಲಿ ಸಿಗಾಕತ್ತಿಲ್ಲ ಎಲ್ಲ ರೇಟ್ ಎಲ್ಲ ಜಂಪ್ ಆಗತ್ತವ. ಗ್ಯಾಸ್ ಗೀಸ್ ಎಲ್ಲ ಸಂಬಂಧ ಇಲ್ಲ. ಎಲ್ಲ ಹೆಚ್ಚಿಗೆ ರೇಟ್ ಆಗೈತೆ. ಎಲ್ಲ ಬಂದಾಗಿದೆ. ಕಾಟಾ ಮಾರ್ಕೆಟ್, ನೂರಾನ್ ಮಾರ್ಕೆಟ್, ಮತ್ತು ಇಲ್ಲಿ ಬಂಕಾಪುರ ಚೌಕ್, ಅಲ್ಲಿ ನ್ಯೂ ಸ್ಕೂಲ್ ಎಲ್ಲ ಕಡೆ ಬಂದಾಗಿದ್ರಿ ಸರ್. ಗ್ಯಾಸ್ ರೇಟ್ನು ಗ್ಯಾಸ್ ಸಿಗಾಕ ತಯಾರಿಲ್ರಿ. 110 ರೂಪಾಯಿ ಆಗಿದ್ರಿ. ಅದು ಹೆಂಗೆ ದುಡಿಬೇಕು ಹೆಂಗಿಲ್ರಿ ಗೊತ್ತಾಗತ್ತಿಲ್ಲ ಸರ್. ಪ್ಯಾಸೆಂಜರ್ಗೆ ಹೇಳಿದ್ರೆ ಅವ್ರು ನಾವು ಏನು ಮಾಡಬೇಕಪ್ಪ, ಗ್ಯಾಸ್ ರೇಟ್ ಜಂಪ್ ಆಗಿದ್ರೆ ಅನ್ನಾಗತ್ತಾರೆ ಸರ್ ಅವರು ಅಲ್ಲಿ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ 2 ಗ್ಯಾಸ್ ಆಟೋ ಎಲ್ಪಿಜಿ ಬಂಕ್ಗಳು ಸ್ಥಗಿತಗೊಂಡಿದ್ದಾವೆ. ಗ್ಯಾಸ್ ತುಂಬಿಸಲು ಆಟೋ ಚಾಲಕರು ಪರದಾಡ್ತಾ ಇದ್ದು ಎಲ್ಪಿಜಿ ಗ್ಯಾಸ್ ನಂಬಿಕೊಂಡಿದ್ದ ಆಟೋ ಚಾಲಕರ ಸ್ಥಿತಿ ಅಯೋಮಯವಾಗಿದೆ. ಕಳೆದ 7 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಗ್ಯಾಸ್ ಬಂಕ್ ಖಾಲಿಯಾಗಿದ್ದು ನಿತ್ಯ ಕರೆ ಮಾಡಿ ಗ್ಯಾಸ್ ಯಾವಾಗ ಬರುತ್ತೆ ಅಂತ ವಿಚಾರಿಸ್ತಾ ಇದ್ದೇವೆ. ನಮಗೆ ಗ್ಯಾಸ್ ಬರ್ತಿಲ್ಲ, ನಾವೇನು ಮಾಡೋಣ ಅಂತ ಬಂಕ್ ಮ್ಯಾನೇಜರ್ ಅಸಹಾಯಕತೆ ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ತುಂಬ ಸಮಸ್ಯೆ ಆಗಿದೆ. ಈಗ ಒಂದು ಯುದ್ಧ ನಡೆದ್ರಿಂದ ನಮಗೆ ವಾರಕ್ಕೆ ಮಿನಿಮಮ್ ಒಂದು ಲೋಡ್ ಬರ್ತಾಯಿತ್ತು. ಅದರಲ್ಲಿ ಒಂದು 3 ಟನ್ 4 ಟನ್ ಕಂಪಲ್ಸರಿ ಬರ್ತಾಯಿತ್ತು. ಇವಾಗ ಯುದ್ಧ ಇರೋದ್ರಿಂದ ತುಂಬ ಸಮಸ್ಯೆ ಆಗಿದೆ. ಯಾವುದೇ ಥರ ನಮಗೆ ಕಂಪ್ನಿ ಕಡೆಯಿಂದ ನಮ್ಮ ಚಾಮರಾಜನಗರ ಗ್ಯಾಸ್ ಬಂಕ್ ಯಾವುದೇ ಥರ ಸಪ್ಲೈ ಆಗ್ತಾಯಿಲ್ಲ. ಅದರಿಂದ ಪಾಪ ಆಡೋದವ್ರಿಗೂ ಸುಮಾರು ಅಂತಂದರೆ ಒಂದು 400-500 ಆಡೋದವ್ರಿಗೆ ತುಂಬ ಸಮಸ್ಯೆ ಆಗಿದೆ. ಅವರು ಇದನ್ನೇ ಆಡೋನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ರು. ಈಗ ಅವ್ರಿಗೂ ಸಮಸ್ಯೆ ಆಗಿದೆ, ನಮಗೂ ಸಮಸ್ಯೆ ಆಗಿದೆ. ಬೇಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲೂ ಆಟೋ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಶಿರವಾಡದಲ್ಲಿರುವ ಗೋ ಗ್ಯಾಸ್ನಲ್ಲಿ ಕಳೆದ 7 ದಿನಗಳಿಂದ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಇದರ ಜೊತೆಗೆ ಕಳೆದ 2 ವಾರದಿಂದ
101 ರೂಪಾಯಿಗೆ ಗ್ಯಾಸ್ ರೇಟ್ ಜಾಸ್ತಿ ಆಗಿದ್ದು ಬಂಕ್ ಮಾಲೀಕರು ವಸೂಲಿಗಿಳಿದಿದ್ದಾರೆ ಅಂತ ಕಾರವಾರದಲ್ಲಿ ಆಟೋ ಚಾಲಕರು ಪ್ರತಿಭಟಿಸಿದ್ದಾರೆ. ಧಾರವಾಡದಲ್ಲಿ ಆಟೋ ಎಲ್ಪಿಜಿ ಸಿಎನ್ಜಿ ಕೊರತೆ ಇದೆ. ಗ್ಯಾಸ್ ಬರದ ಮಧ್ಯೆ ಬಂಕ್ ಮಾಲೀಕರು ದುಪ್ಪಟ್ಟು ಹಣ ವಸೂಲಿ ಮಾಡುತ್ತಿದ್ದಾರೆ. ಇದನ್ನು ಖಂಡಿಸಿ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಆಟೋ ಚಾಲಕರು ಪ್ರತಿಭಟನೆ ನಡೆಸಿದ್ರು. ಬಂಕ್ಗಳಿಗೆ ಎಲ್ಪಿಜಿ ಸಿಎನ್ಜಿ ಪೂರೈಸುವಂತೆ ಆಗ್ರಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಲಿಂಡರ್ಗಾಗಿ ಗ್ಯಾಸ್ ಗೋಡೌನ್ ಮುಂದೆ ಗ್ರಾಹಕರು ಕಾದು ಕುಳಿತ ಘಟನೆ ಬಳ್ಳಾರಿಯ ಕುರುಗೋಡು ತಾಲೂಕಿನ ಕೋಳೂರು ಗ್ರಾಮದಲ್ಲಿ ನಡೆದಿದೆ. ಈ ವೇಳೆ ಸಿಲಿಂಡರ್ ತುಂಬಿದ ವಾಹನ ಬಂದ ಕೂಡಲೇ ಅಡುಗೆ ಅನಿಲ ಪಡೆಯೋಕೆ ಸಾರ್ವಜನಿಕರು ಹರಸಾಹಸ ಪಟ್ಟರು. ಗ್ಯಾಸ್ ಸಮಸ್ಯೆ ಕುರಿತು ದೇವನಹಳ್ಳಿಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿದ್ದು, ಯುದ್ಧದ ಕಾರ್ಮೋಡದ ನಡುವೆ ಯುದ್ಧ ಇನ್ನೂ ನಿಂತಿಲ್ಲ. ಚುನಾವಣೆ ಇರೋದ್ರಿಂದ ಅಧಿಕಾರಿಗಳನ್ನ ಕರೆಸಿ ಮೀಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ. 5ನೇ ತಾರೀಕು ಸಾಧ್ಯವಾದರೆ ಮೀಟಿಂಗ್ ಮಾಡ್ತೇನೆ. ಆಟೋ ಗ್ಯಾಸ್ನಲ್ಲಿ 3,000 ಸಿಲಿಂಡರ್ ದಿನ ಕೊಡ್ತಾ ಇದ್ದೇವೆ. ಆಟೋದವರು ಪ್ರತಿನಿತ್ಯ ಖಾಸಗಿಯವರ ಬಳಿ ತೆಗೆದುಕೊಳ್ತಾ ಇದ್ರು. ಈಗ ರೇಟ್ ಜಾಸ್ತಿ ಆಗಿದೆ ಅಂತ ಇಲ್ಲಿಗೆ ಬಂದಿದ್ದಾರೆ. ಹೆಚ್ಚು ಹಣ ತಗೊಂಡ್ರೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನೋಡಪ್ಪ, ಯುದ್ಧ ನಡೀತಾನೆ ಇದೆ, ಯುದ್ಧ ನಿಂತಿಲ್ಲ. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಡೀತಾ ಇದೆ. ನಾನು ಈ ಎಲೆಕ್ಷನ್ ನಡೀತಾ ಇರೋದ್ರಿಂದ ಒಂದು ಕರೆಸಿ ಮೀಟಿಂಗ್ ಮಾಡೋಕ್ಕಾಗಲಿಲ್ಲ. ನಾನು ನಾಳೆ 5ನೇ ತಾರೀಕು ಸಾಧ್ಯವಾದರೆ ಕರೆಸಿ ಮಾತಾಡಿ ಸ್ಟೇಜ್ ಏನು ಅಂತ. ಬಟ್ ನಿಮಗೆ 25 ಜನಕ್ಕೆ ಟೌನಲ್ಲಿ ಕೊಡ್ತಾರೆ, 45 ಜನಕ್ಕೆ ಹಳ್ಳಿಗಳಲ್ಲಿ ಕೊಡ್ತಾರೆ. ಅದರದ್ದೇನು ತೊಂದರೆ ಇಲ್ಲ. ಅಲ್ಲಿ ಗೊಂದಲ ವಿನಾಕಾರಣವಾಗಿ ಸೃಷ್ಟಿಯಾಯಿತು. ಮಧ್ಯಪ್ರಾಚ್ಯದಲ್ಲಿ 34ನೇ ದಿನವೂ ಯುದ್ಧ ನಡೀತಾ ಇದ್ದು ಇರಾನ್ನ ಇಸ್ಫಹಾನ್ ಮೇಲೆ ಅಮೆರಿಕ ಡೆಡ್ಲಿ ಅಟ್ಯಾಕ್ ಅನ್ನು ನಡೆಸಿದೆ. ಇರಾನ್ನ IRGC ಮಿಸೈಲ್ ಬೇಸ್ ಗುರಿಯಾಗಿ ದಾಳಿ ಮಾಡಿದ್ದು ಅಮೆರಿಕ ದಾಳಿಗೆ ಇಡೀ ಪ್ರದೇಶವೇ ಹೊತ್ತಿ ಉರಿದಿದೆ. ಇನ್ನು ಅಮೆರಿಕ ಇಸ್ರೇಲ್ ಜಂಟಿ ದಾಳಿಗೆ ಇರಾನ್ ಕೂಡ ಪ್ರತ್ಯುತ್ತರ ಕೊಡ್ತಾ ಇದ್ದು ಟೆಲ್ ಅವೀವ್ ಮೇಲೆ ಇರಾನ್ ಭೀಕರ ದಾಳಿ ಮಾಡಿದೆ. ಅಮೆರಿಕದ ವಾಯು ನೆಲೆಗಳ ಮೇಲೆಗೆ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದ್ದು ಟೆಲ್ ಅವೀವ್ ಮೇಲೆ ಮಿಸೈಲ್ ದಾಳಿ ಮಾಡಿದ್ದು ಭೀಕರ ದಾಳಿಗೆ ಟೆಲ್ ಅವೀವ್ ಜನರು ಬೆಚ್ಚಿ ಬಿದ್ದಿದ್ದಾರೆ. ಈಗ ರಾಜಕೀಯ ವಲಯದ ಪ್ರಮುಖ ವಿದ್ಯಮಾನಗಳು. ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡುತ್ತಿದ್ದಾರೆ. ದುರ್ಗಾಂಬಿಕಾ ದೇವಸ್ಥಾನ, ವೀರಭದ್ರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟು ದೇವರ ದರ್ಶನ ಮಾಡಿದ ಸಿಎಂ ನಂತರ ಹಳೇಪೇಟೆಯಲ್ಲಿರುವಂತಹ ದರ್ಗಾಕ್ಕೂ ಭೇಟಿ ಕೊಟ್ಟರು. ಇನ್ನು ಇದಾದ ಮೇಲೆ ದಾವಣಗೆರೆ ಹೋಂಡಾ ಸರ್ಕಲ್ನಲ್ಲಿ ಸಿಎಂ ಅಬ್ಬರದ ಪ್ರಚಾರ ನಡೆಸಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ತೆರೆದ ವಾಹನದಲ್ಲಿ ಮತಯಾಚಿಸಿದ್ರು. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಕ್ಯಾಂಪೇನ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆಲುವಿಗೆ ಡಿಕೆಶಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. ಇವತ್ತು ನಗರದ MBA ಕಾಲೇಜ್ ಕ್ಯಾಂಪಸ್ ಆಫೀಸ್ನಲ್ಲಿ ಎಐಸಿಸಿ ಸೆಕ್ರೆಟರಿ ಅಭಿಷೇಕ ದತ್ತ ಹಾಗೂ ಕೆಪಿಸಿಸಿ ಎಲ್ಲ ಸದಸ್ಯರ ಜೊತೆಗೆ ಸಭೆ ಮಾಡಿದ್ರು. ಪ್ರತಿ ವಾರ್ಡ್, ಪ್ರತಿ ಮನೆಗೆ ತೆರಳಿ ಗ್ಯಾರಂಟಿ ಮಾಹಿತಿ ಪಡೆಯಲು ಸೂಚನೆ ಕೊಟ್ಟರು. ಗ್ಯಾರಂಟಿ ಯೋಜನೆ ಬಗ್ಗೆ ಹೇಳಿ ಮತ ಹಾಕುವಂತೆ ಮತದಾರರನ್ನ ಸೆಳೆಯಲು ಸೂಚನೆ ಕೊಟ್ಟಿದ್ದಾರೆ. ಇನ್ನು ಸುಟ್ಕೇಸ್ ಚುನಾವಣೆ ಅಂದಿರುವ ಮಾಜಿ ಸಿಎಂ ಸದಾನಂದ ಗೌಡಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟರು. ಸುಟ್ಕೇಸ್ ಬಗ್ಗೆ ದೂರು ಕೊಡೋಕೆ ಹೇಳಿ ಸದಾನಂದ ಗೌಡರು ಎಷ್ಟು ಹಗಲು ಎಷ್ಟು ದಪ್ಪ ಅದರ ಬಗ್ಗೆ ತಿಳಿದು ಕಂಪ್ಲೇಂಟ್ ಕೊಡಲಿ, 2,30,000 ಎಲ್ಲ ವೋಟ್ ಹಾಕಿಸಿಕೊಳ್ಳಲಿ, ಸಂತೋಷ ಅಂತ ವಾಗ್ದಾಳಿ ಮಾಡಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಕಿಡಿಕಾರಿದ್ದಾರೆ. ಎಲ್ಲ ಬಂದವರ ಸದಾನಗೌಡರು ಬೆಳಗಿನ ಪ್ರಚಾರ ಮಾಡ್ತಾರೆ. ಭಾಳ ಸಂತೋಷ. ಈಗ ಸೂಟ್ ಕೇಸು ಕಂಪ್ಲೇಂಟ್ ಕೊಡೋಕ್ಕೆ ಕೇಳಿ, ಇನ್ಯಾಕೆ ಕೊಟ್ಟಿಲ್ಲ? ಸದಾನಗೌಡರು ಕಂಪ್ಲೇಂಟ್ ಕೊಡಲಿ. ಸೂಟ್ ಕೇಸು ಎಷ್ಟಪ್ಪ, ಎಷ್ಟಾಗಲ್ಲ, ಎಷ್ಟು ಉದ್ದ ಎಲ್ಲ ಲೆಕ್ಕಾಚಾರ ಹಾಕಿ ಕೊಡಲಿ. ಎಲ್ಲನೂ ಕರ್ಕೊಬಿಡ್ಲಿ. 2,30,000 ವೋಟ್ ಏನಿದೆ ಎಲ್ಲ ಹಾಕ್ಸ್ಕೊಳ್ಳಿ. ಭಾಳ ಸಂತೋಷ. ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ಫೇಕ್ ಎಲ್ಲ ಮಾಡ್ತಾ ಇರ್ತಾರೆ, ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ನಡೀತೆ. ಬಂದವರ ಸದಾನಗೌಡರು ಬೆಳಗಿನ ಪ್ರಚಾರ ಮಾಡ್ತಾರೆ. ಭಾಳ ಸಂತೋಷ. ಈಗ ಸೂಟ್ ಕೇಸು ಕಂಪ್ಲೇಂಟ್ ಕೊಡೋಕ್ಕೆ ಕೇಳಿ, ಇನ್ಯಾಕೆ ಕೊಟ್ಟಿಲ್ಲ? ಸದಾನಗೌಡರು ಕಂಪ್ಲೇಂಟ್ ಕೊಡಲಿ. ಸೂಟ್ ಕೇಸು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ.
ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಬಿ ಶ್ರೀರಾಮುಲು ತಾಲೂಕಿನ ಹದಡಿ, ಹೊಸನಾಯಕನಹಳ್ಳಿ, ಕೈದಾಳೆ ಗ್ರಾಮ ಸೇರಿ ಕ್ಷೇತ್ರದ ಹಲವೆಡೆ ಮತಯಾಚನೆ ನಡೆಸಿದರು. ಇನ್ನು ಮಾಜಿ ಸಿಎಂ ಸದಾನಂದಗೌಡ, ಮಾಜಿ ಸಂಸದ ಸಿದ್ದೇಶ್ವರ, ಎವೈ ನಾರಾಯಣಸ್ವಾಮಿ ಕೂಡ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಅಖಾಡಕ್ಕೆ ಯತ್ನಾಳ್ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಯತ್ನಾಳ್ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಸಭಾಂಗಣದಲ್ಲಿ ಪ್ರಚಾರ ಸಭೆ ಮಾಡಿದ್ದಾರೆ. ಪಕ್ಷದ ಶಾಲು, ಬ್ಯಾನರ್ ಇಲ್ಲದೆ ಪ್ರಚಾರ ಸಭೆಯಲ್ಲಿ ಯತ್ನಾಳ್ ಭಾಗಿಯಾಗಿದ್ದು, ಪಂಚಮಸಾಲಿ ಮುಖಂಡರು, ವಿದ್ಯಾರ್ಥಿಗಳ ಜೊತೆ ಯತ್ನಾಳ್ ಸಭೆ ನಡೆಸಿದ್ದಾರೆ. ಇದಾದ ಬಳಿಕ ಮಾತನಾಡಿದ ಯತ್ನಾಳ್, ಚರಂತಿಮಠ ಜೊತೆ ನನಗೆ ಒಳ್ಳೆಯ ಸಂಬಂಧ ಇದೆ, ನನ್ನ ಸ್ವಾಭಿಮಾನ, ನನ್ನ ಪಕ್ಷ ಇದೆ. ಸಿದ್ದರಾಮಯ್ಯ ಪರ ಪ್ರಚಾರ ಮಾಡುವುದು ನನ್ನ ಧರ್ಮ ಅಲ್ಲ, ನಾನು ಪಕ್ಷಕ್ಕೆ ದ್ರೋಹ ಮಾಡಲ್ಲ ಅಂತ ಹೇಳಿದ್ದಾರೆ. ಇದು ಮತ್ತು ನಾವೆಲ್ಲ ಬಿ ಜೆ ಪಿಯಿಂದ ಉಚ್ಚಾಟನೆ ಆದ್ರೂ ಸಹಿತ ನಾವೆಲ್ಲ ಆತ್ಮೀಯರಿದ್ದೀವಿ. ಎಲ್ಲರೂ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ನಮ್ದು ಒಳ್ಳೆಯ ಸಂಬಂಧ ಇದೆ. ನಾವೆಲ್ಲ ವಿಧಾನಸಭೆಯಲ್ಲಿ ಆಗಲಿ, ನಮ್ಮ ವಿರೋಧ ಪಕ್ಷ ನಾಯಕರಾಗಲಿ, ನಮ್ಮ ಪಕ್ಷದ ಅನೇಕ ಮುಖಂಡರಾಗಲಿ, ನಾವೆಲ್ಲ ಕೂಡ ಯಾವ ರೀತಿ ಮಾತಾಡಬೇಕು, ಯಾವ ವಿಷಯ ತೊಗೋಬೇಕು ಅನ್ನೋದು ನಾನು ವಿಶ್ವಾಸ ತೊಗೊಂಡೇ ಮಾತಾಡ್ತಾರೆ. ನಮ್ದು ಏನಿದ್ರು ಹಿಂದುತ್ವ ಪರವಾಗಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆ, ಇದು ಒಂದು ಕೇವಲ ಮುಸ್ಲಿಮರ ಪರವಾಗಿರುವ ಸರ್ಕಾರ. ನೀವು ನೋಡ್ರಿ, ಅವ್ರ ಬಜೆಟ್ ನೋಡಿಬಿಟ್ರೆ ಯಾವ ಸಮಾಜಕ್ಕೂ ಏನೋ ನ್ಯಾಯ ಇಲ್ಲ. ಹಿಂದುಳಿದ ಸಮಾಜಕ್ಕಿಲ್ಲ, ದಲಿತ ಸಮಾಜಕ್ಕಿಲ್ಲ, ಉಳಿದ ಲಿಂಗಾಯತರು, ಮರಾಠ, ಕ್ಷತ್ರಿಯ, ಬ್ರಾಹ್ಮಣರು ಎಲ್ಲ ಸಮಾಜಗಳಿಗೂ ಯಾವುದೇ ನ್ಯಾಯ ಈ ಸರ್ಕಾರದಿಂದ ಸಿದ್ದರಾಮಯ್ಯನವ್ರು ಸಿಕ್ಕಿಲ್ಲ. ವಿಧಾನಸಭೆ ಉಪಚುನಾವಣೆಯಲ್ಲಿ ಚರಂತಿಮಠರು ಮತ್ತು ನಮ್ಮದು ವೈಯಕ್ತಿಕವಾಗಿ ಒಳ್ಳೆಯ ಸಂಬಂಧ ಇದೆ. ಅವರು ನಮ್ಮ ಕಷ್ಟ ಕಾಲದಲ್ಲಿ ನಮಗೇನೇ ತೊಂದರೆ ಆದಾಗ ಎಲ್ಲ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಯತ್ನಾಳ್ ಪ್ರಚಾರ ವಿಚಾರವಾಗಿ ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಯತ್ನಾಳ್ ವಾಪಸ್ ಬಿಜೆಪಿಗೆ ಹೋಗಲು ನಾಟಕ ಮಾಡುತ್ತಿದ್ದಾರೆ ಅಂತಂದ್ರು. ಚರಂತಿಮಠ ಅವರು ಯಡಿಯೂರಪ್ಪನವ್ರದ್ದು ಕಾರ್ಯಗಳವ್ರ ಕ್ಯಾಂಡಿಡೇಟ್ ಅವರು. ಚರಂತಿಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವರ ಫಾಲೋವರು. ಯಡಿಯೂರಪ್ಪ ಮತ್ತು ಎಂಬಿ ಪಾಟೀಲ್ ಹೇಳಿಕೆಗೆ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ಇದು ನನಗೆ ಉಚ್ಚಾಟನೆ ಮಾಡಿಸಿದವರ ಚುನಾವಣೆಯಲ್ಲ, ಬಿಜೆಪಿಯ ಚುನಾವಣೆ. ನಾನು ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಯಾರ ಕೈಕಾಲು ಹಿಡಿದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಈಗ ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ, ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ. ಮತ್ತು ವೀರಣ್ಣ ಚರಂತಿಮಠ ನಮ್ಮ ಅತ್ಯಂತ ಆತ್ಮೀಯ, ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾರೆ. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾನು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ಅವರು ಎಂ ಪಿ ಪಾಟೀಲ್ ಸ್ವಾಭಿಮಾನ ಇದ್ರಿ, ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದನ್ನ ಬಾಗಿಬಿಟ್ಟ, ಅಲ್ಲಿಗೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಆಟಾಡೋದು ಅವ್ರು ತಮ್ಮಂದೇ ಮಾಡ್ತಾರೆ. ಈಗ ರಾಜ್ಯದ ಪ್ರಮುಖ ಸುದ್ದಿ ನೋಡೋಣ. ಚಿಕ್ಕಬಳ್ಳಾಪುರ ಹೊರವಲಯದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಬೆಂಗಳೂರು ಬಾಗೇಪಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 5 ಲಾರಿಗಳು ಹಾಗೂ ಬೊಲೆರೋ ವಾಹನದ ನಡುವೆ ಅಪಘಾತ ಆಗಿದೆ. ಅಮಾನಿ ಗೋಪಾಲಕೃಷ್ಣ ಕೆರೆ ಸಮೀಪ ಈ ಘಟನೆ ನಡೆದಿದ್ದು 6 ಮಂದಿ ಚಾಲಕರು ಹಾಗೂ ಕ್ಲೀನರ್ಗಳಿಗೆ ಗಾಯ ಆಗಿದೆ. ಅಪಘಾತ ಹಿನ್ನೆಲೆ 3 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಸ್ನಾನಕ್ಕೆ ನೀರು ಕಾಯಿಸುವಾಗ ವಾಟರ್ ಹೀಟರ್ ಶಾಕ್ನಿಂದ ಗೃಹಿಣಿ ಸಾವನ್ನಪ್ಪಿದ್ದಾರೆ. ಧಾರವಾಡ ತಾಲೂಕಿನ ದೇವರ ಹುಬ್ಬಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 24 ವರ್ಷದ ನಿವೇದಿತಾ ನಾಯ್ಕರ್ ಮೃತ ಗೃಹಿಣಿ. ಸ್ನಾನಕ್ಕಾಗಿ ನೀರು ಕಾಯಿಸುವಾಗ ವಾಟರ್ ಹೀಟರ್ ಶಾಕ್ ಹೊಡೆದಿದ್ದು ಮೃತಪಟ್ಟಿದ್ದಾರೆ. ಧಾರವಾಡ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಪ್ರಸಿದ್ಧ ಬಿಳಿಗಿರಿ ರಂಗನಬೆಟ್ಟ ಹುಲಿ ಸಂರಕ್ಷಿತ ಅರಣ್ಯದಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದೆ. ಸುಮಾರು 25 ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಹನ್ನೂರು ತಾಲೂಕಿನ ಲೊಕ್ಕನಹಳ್ಳಿ ಸಮೀಪ ಕಾಡು ಹೊತ್ತಿ ಉರಿದಿದೆ. ಅರಣ್ಯ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆ ನಡೀತಾ ಇದೆ. ಕಲ್ಲಿದ್ದಲು ಕಳ್ಳ ಸಾಗಾಣಿಕೆ ಪ್ರಕರಣ ಸಂಬಂಧಪಟ್ಟಂಗೆ ದೆಹಲಿ, ಹೈದರಾಬಾದ್, ಬೆಂಗಳೂರು ಸೇರಿ ಹಲವೆಡೆ ಇಡಿ ದಾಳಿ ಮಾಡಿದೆ. ವೈಟ್ ಫೀಲ್ಡ್ನ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ನಲ್ಲಿ ದಾಳಿ ಮಾಡಲಾಗಿದೆ. ರಿಷಿ ಸಿಂಗ್ ಅನ್ನೋರ ಮನೆ ಮೇಲೆ ದಾಳಿ ಮಾಡಿದ್ದು ಈತ ಐಪ್ಯಾಕ್ ಸಂಸ್ಥೆ ಜೊತೆ ಸಂಪರ್ಕದಲ್ಲಿದ್ರು ಅಂತ ತಿಳಿದು ಬಂದಿದೆ. ಸದ್ಯ ದಾಳಿ ನಡೆಸಿರುವ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಮಾರು 10 ಕೋಟಿ ಹಣ ಹವಾಲಾ ಮೂಲಕ ಐಪ್ಯಾಕ್ಗೆ ಬಂದಿರೋ ಅನುಮಾನ ವ್ಯಕ್ತವಾಗಿದೆ. ಈ ಹಣವು ಚುನಾವಣಾ ಅಭಿಯಾನಕ್ಕೆ ಬಳಸಿಕೊಂಡಿರುವ ಶಂಕೆ ಇದೆ. ಹೀಗಾಗಿ ಇಡಿ ದಾಳಿ ನಡೆಸಿ ಪರಿಶೀಲನೆ ಮಾಡ್ತಾ ಇದೆ.
ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ, ಭಾನುವಾರದಂದು ನೇರಳೆ ಮಾರ್ಗದಲ್ಲಿ 2 ಗಂಟೆಗಳ ಕಾಲ ಮೆಟ್ರೋ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತೆ. ಮೆಜೆಸ್ಟಿಕ್ ಮೈಸೂರು ರಸ್ತೆ ನಿಲ್ದಾಣಗಳ ನಡುವೆ ಬೆಳಗ್ಗೆ 7ರಿಂದ 9 ಗಂಟೆಯ ತನಕ ಸಂಚಾರ ಸ್ಥಗಿತ ಆಗಲಿದೆ. ವಿಜಯನಗರ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣಗಳ ನಡುವೆ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ ಅಂತ ಬಿಎಂಆರ್ಸಿಎಲ್ ಮಾಹಿತಿಯನ್ನು ಕೊಟ್ಟಿದೆ. ಮೆಟ್ರೋ ಪ್ರಯಾಣಿಕರು ಗಮನಿಸಲೇಬೇಕಾದಂತಹ ಸುದ್ದಿ ಇದು. ಭಾನುವಾರದಂದು ನೇರಳೆ ಮಾರ್ಗದಲ್ಲಿ 2 ಗಂಟೆಗಳ ಕಾಲ ಮೆಟ್ರೋ ಸಂಚಾರ ಇರೋದಿಲ್ಲ, ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತೆ. ಮೆಜೆಸ್ಟಿಕ್ ಮೈಸೂರು ರಸ್ತೆ ನಿಲ್ದಾಣಗಳ ನಡುವೆ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯ ತನಕ ಸಂಚಾರ ಸ್ಥಗಿತ ಆಗುತ್ತೆ ಅಂತ ಮಾಹಿತಿ ಸಿಕ್ಕಿದೆ. ವಿಜಯನಗರ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣಗಳ ನಡುವೆ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ ಅಂತ ಬಿಎಂಆರ್ಸಿಎಲ್ ಮಾಹಿತಿಯನ್ನು ಕೊಟ್ಟಿದೆ. ಮಂಡ್ಯದಲ್ಲಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶೋಭಾಯಾತ್ರೆ ನಡೀತಾ ಇದೆ. ನಗರದ ಶಂಕರ ಮಠದಿಂದ ಯಾತ್ರೆ ಆರಂಭ ಆಗಿದ್ದು, ಮೆರವಣಿಗೆಯಲ್ಲಿ ರಾಮ ಹನುಮಂತನ ಟ್ಯಾಬ್ಲೋಗಳು ಸಾಗ್ತಾ ಇವೆ. ಕಲಾ ತಂಡಗಳ ಜೊತೆಗೆ ಮೆರವಣಿಗೆ ನಡೀತಾ ಇದೆ. ಶೋಭಾಯಾತ್ರೆ ಹಿನ್ನೆಲೆಯಲ್ಲಿ ಭಾರಿ ಪೊಲೀಸ್ ಬಿಗಿ ಭದ್ರತೆ ಇದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದಲ್ಲಿ ಹುಚ್ಚರಾಯ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳ ಹರ್ಷೋದ್ಗಾರದ ನಡುವೆ ರಥೋತ್ಸವ ಸಾಗಿತು. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಸಂಸದ ಬಿವೈ ರಾಘವೇಂದ್ರ ಕುಟುಂಬ ಸಮೇತರಾಗಿ ಪಾಲ್ಗೊಂಡು ಸ್ವಾಮಿಯ ದರ್ಶನ ಪಡೆಕೊಂಡರು. ಈಗ ದೇಶದ ಪ್ರಮುಖ ಸುದ್ದಿ ನೋಡೋಣ. ಮಾಟಗಾತಿಯ ಮಾತು ಕೇಳಿ ಮಹಿಳೆಯೊಬ್ಬಳು ಮಗನ ರೋಗ ಗುಣಪಡಿಸಲು ಮಗಳನ್ನೇ ಬಲಿ ಕೊಟ್ಟಿರುವ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ. ಬಾಲಕಿಯ ತಾಯಿ, ಆಕೆಯ ಪ್ರಿಯಕರ ಸೇರಿ 3 ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 24 ರಾತ್ರಿ ಕುಸುಂಬಾ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ನಿನ್ನ ಮಗಳನ್ನ ಬಲಿ ಕೊಟ್ರೆ ನಿನ್ನ ಮಗನ ರೋಗ ಗುಣವಾಗುತ್ತೆ ಅಂತ ಮಾಟಗಾತಿ ಹೇಳಿದ್ಲು. ಮಾಟಗಾತಿಯ ಮಾತು ನಂಬಿದ್ದ ಭಕ್ತಿನಿ ಎಂಬ ಮಹಿಳೆ ತನ್ನ ಮಗಳನ್ನೇ ಬಲಿ ಕೊಟ್ಟಿದ್ದಾಳೆ. ಪಶ್ಚಿಮ ಬಂಗಾಳದ ಮಾಲ್ಡಾ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ನಡೆದ ಹಿಂಸಾಚಾರ ಮತ್ತು ನ್ಯಾಯಾಧೀಶರ ಮೇಲಿನ ದಾಳಿಯನ್ನು ಸುಪ್ರೀಂ ಕೋರ್ಟ್ ತೀವ್ರವಾಗಿ ಖಂಡಿಸಿದೆ. ಕೋಲ್ಕತಾ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪತ್ರ ಬರೆದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಪ್ರಕರಣವನ್ನು ಇಂದು ಸ್ವಯಂ ಪ್ರೇರಿತವಾಗಿ ವಿಚಾರಣೆ ನಡೆಸಿತು. ಪಶ್ಚಿಮ ಬಂಗಾಳದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಈ ಘಟನೆಯು ಕೇವಲ ಪ್ರತಿಭಟನೆಯಲ್ಲ, ಬದಲಿಗೆ ನ್ಯಾಯಾಂಗ ಅಧಿಕಾರಿಗಳ ಮನೋಬಲ ಕುಂದಿಸೋಕೆ ಮತ್ತು ಚುನಾವಣಾ ಪ್ರಕ್ರಿಯೆಯನ್ನು ಅಡ್ಡಿಪಡಿಸೋಕೆ ನಡೆಸಿದ ಪೂರ್ವಯೋಜಿತ ಮತ್ತು ಸಂಘಟಿತ ಪ್ರಯತ್ನ ಅಂತ ಅಭಿಪ್ರಾಯಪಟ್ಟು ಚಾಟಿ ಬೀಸಿದೆ. ಕೇರಳದಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಸರ್ಕಾರಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ, ಬಡ್ಡಿರಹಿತ ಸಾಲ ಸೇರಿದಂತೆ ಹಲವು ಭರವಸೆಗಳನ್ನು ನೀಡಿದೆ. ಕೇರಳದ ಪ್ರತಿ ಕುಟುಂಬಕ್ಕೆ 25 ಲಕ್ಷ ವಿಮಾ ಯೋಜನೆ, ಸಣ್ಣ ಉದ್ಯಮಿಗಳಿಗೆ 5 ಲಕ್ಷ ಬಡ್ಡಿ ರಹಿತ ಸಾಲ, ಕಾಲೇಜು ವಿದ್ಯಾರ್ಥಿನಿಯರಿಗೆ ಮಾಸಿಕ 1,000 ರೂಪಾಯಿ ಸಹಾಯಧನ ನೀಡುವ ವಾಗ್ದಾನ ಮಾಡಿದೆ ಯುಡಿಎಫ್ ಮೈತ್ರಿಕೂಟ. ವಿಕಸಿತ ಭಾರತ ಗುರಿಯನ್ನು ಸಾಧಿಸೋಕೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ನಾಗರಿಕ ಸೇವೆಗಳನ್ನು ನವೀಕರಿಸುವ ಅಗತ್ಯ ಇದೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ದೆಹಲಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಮೋದಿ, ದೇಶದಲ್ಲಿ ಆಡಳಿತದ ತತ್ವವು ನಾಗರಿಕ ದೇವೋಭವ ಎಂಬ ಮಂತ್ರವನ್ನು ಆಧರಿಸಿದೆ. ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದನ್ನು ಸರಿಯಾಗಿ ಬಳಸೋದು ಸಾರ್ವಜನಿಕ ಸೇವೆಯ ಅಗತ್ಯತೆಯ ಭಾಗವಾಗಿದೆ ಅಂತಂದ್ರು.
ಭಾರತೀಯ ಕಲಾ ಪಿತಾಮಹ ರಾಜ ರವಿವರ್ಮ ರಚಿಸಿರುವ ಯಶೋಧ ಮತ್ತು ಕೃಷ್ಣ ವರ್ಣಚಿತ್ರ 163 ಕೋಟಿ ರೂಪಾಯಿಗೆ ಮಾರಾಟ ಆಗಿದೆ. ಉದ್ಯಮಿ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಂಸ್ಥಾಪಕ ಡಾಕ್ಟರ್ ಸೈರಸ್ ಪೂನಾವಾಲಾ ಅವರು 163 ಕೋಟಿ ರೂಪಾಯಿಗೆ ಖರೀದಿಸಿದ್ದಾರೆ. ಇದೇ ಮೊದಲ ಬಾರಿಗೆ 167.2 ಕೋಟಿ ರೂಪಾಯಿ ಮೌಲ್ಯಕ್ಕೆ ಮಾರಾಟವಾದ ಅತ್ಯಂತ ದುಬಾರಿಯ ಚಿತ್ರಕಲೆ ಇದಾಗಿದೆ. ಭಾರತೀಯ ಕಲಾ ಪಿತಾಮಹ ರಾಜ ರವಿವರ್ಮ ರಚನೆ ಮಾಡಿರುವ ಯಶೋಧ ಮತ್ತು ಕೃಷ್ಣ ವರ್ಣಚಿತ್ರ ಬರೋಬ್ಬರಿ 163 ಕೋಟಿ ರೂಪಾಯಿಗೆ ಮಾರಾಟ ಆಗಿದೆ. ಉದ್ಯಮಿ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ಸಂಸ್ಥಾಪಕ ಡಾಕ್ಟರ್ ಸೈರಸ್ ಪೂನಾವಾಲಾ ಅವರು 163 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಇದೇ ಮೊದಲ ಬಾರಿಗೆ 167.2 ಕೋಟಿ ರೂಪಾಯಿ ಮೌಲ್ಯಕ್ಕೆ ಮಾರಾಟವಾದಂತಹ ಅತ್ಯಂತ ದುಬಾರಿಯ ಚಿತ್ರಕಲೆ ಇದಾಗಿದೆ. ಈಗ ವಿದೇಶಿ ಸುದ್ದಿಗಳು. ಇಂಡೋನೇಷ್ಯಾದಲ್ಲಿ ಇಂದು ಬೆಳ್ಳಂಬೆಳಗ್ಗೆ 7.4 ತೀವ್ರತೆಯ ಭೂಕಂಪನ ಸಂಭವಿಸಿದೆ. ಕಂಪನದ ತೀವ್ರತೆಗೆ ಕಟ್ಟಡಗಳು ಧ್ವಂಸವಾಗಿದೆ. ಮನರೋದ ಸಿಲೋಮ್ ಆಸ್ಪತ್ರೆಯ ಕಟ್ಟಡಕ್ಕೆ ಹಾನಿಯಾಗಿದ್ದು ಸಿಬ್ಬಂದಿ ಮತ್ತು ರೋಗಿಗಳನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲಾಗಿದೆ. ಇನ್ನು ಇಂಡೋನೇಷ್ಯಾದ ಪೂರ್ವ ಭಾಗದಲ್ಲಿ ಕಟ್ಟಡ ಕುಸಿದು ಒಬ್ಬರು ಮೃತಪಟ್ಟಿದ್ದಾರೆ. ಭೂಕಂಪನದ ವೇಳೆ ರಸ್ತೆ, ಮನೆ, ವಾಹನಗಳು ಅಲುಗಾಡಿದ್ದು ಜನ ಬೆಚ್ಚಿ ಬಿದ್ದಿದ್ದಾರೆ. ಐವತ್ತು ವರ್ಷಗಳ ಬಳಿಕ ಚಂದಿರನ ಅನ್ವೇಷಣೆಗೆ ಹೊರಟಿರುವ ನಾಸಾದ ಐತಿಹಾಸಿಕ ಆರ್ಟೆಮಿಸ್ ಮಿಷನ್ ಉಡಾವಣೆ ಯಶಸ್ವಿಯಾಗಿದೆ. ಭಾರತೀಯ ಕಾಲಮಾನ ಇಂದು ಬೆಳಗ್ಗೆ 4:05ಕ್ಕೆ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ 4 ಗಗನಯಾತ್ರಿಗಳಿದ್ದ ಒರಾಯನ್ ಬಾಹ್ಯಾಕಾಶ ನೌಕೆಯನ್ನ ಸ್ಪೇಸ್ ಲಾಂಚ್ ಸಿಸ್ಟಮ್ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿದೆ. 10, 9, 8, 7, RS-25 engines lit. 4, 3, 2, 1, booster ignition. And lift Artemis 2 now bound for the moon. Humanity's next. Roll pitch. Roger, roll pitch.